ಇಲ್ಲಿ ಬೈಬಲ್ ವಾಕ್ಯ ಹೇಳ್ತದೆ 133ನೇ ಕೀರ್ತನೆಯಲ್ಲಿ, ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು. ಇವತ್ತು ನಮ್ಮಲ್ಲಿ ಐಕ್ಯತೆ ಬಹಳ ಪ್ರಾಮುಖ್ಯ. ನಾವು ಯಾವುದೇ ಜಾತಿ ಆಗಿರ್ಬೋದು, ಯಾವುದೇ ಭಾಷೆ ಆಗಿರ್ಬೋದು, ಯಾವುದೇ ಬಣ್ಣ ಆಗಿರ್ಬೋದು, ಯಾವುದೇ ವಯಸ್ಸಾಗಿರ್ಬೋದು, ಅದೆಲ್ಲ ಏಸಪ್ಪ ಕೇಳ್ತಾ ಇಲ್ಲ. ನೀವು ಐಕ್ಯತೆ ಉಳ್ಳವರಾಗಿ ನನ್ನ ಬಳಿಗೆ ಬಂದ್ರೆ, ಐಕ್ಯತೆ ಉಳ್ಳವರಾಗಿ ನನ್ನನ್ನು ಬೇಡುವುದಾದ್ರೆ, ನಿಮ್ಮ ಐಕ್ಯತೆಯಲ್ಲಿ ನಾನು ನಿಮ್ಮ ಮೇಲೆ ಅಭಿಷೇಕವನ್ನು ಇಳಿಯ ಮಾಡ್ತಾನೆ. ಅಭಿಷೇಕದ ಬೆಂಕಿ ನಿಮ್ಮನ್ನ ಪ್ರಜ್ವಲಿಸುವಂತೆ ಮಾಡ್ತದೆ. ಹಲ್ಲೆಲೂಯಾ, ಜೋರೆಗಳು ಹಲ್ಲೆಲೂಯಾ. ದೇವರ ವಾಕ್ಯ ನಮಗೆ ಹೇಳ್ತಕ್ಕಂಥ ಮಾತೇನಂದ್ರೆ ಅಭಿಷೇಕ ಬಹಳ ಮುಖ್ಯ. ಇವತ್ತು ನಮ್ಮನ್ನ ಸೈತಾನ ಮುಟ್ಟಬಾರ್ದಂದ್ರೆ ನಮ್ಮೊಳಗೆ ಏನಿರ್ಬೇಕಾ? ನಮ್ಮ ಮನೆಯೊಳಗೆ ಕಳ್ಳ ಬರಬಾರ್ದು, ನಮ್ಮ ಮನೆಗೆ ಬಾಗಿಲಿರ್ಬೇಕಲ್ವಾ? ಎಲ್ಲಿದ್ದೀರಾ? ನಮ್ಮ ಮನೆಯೊಳಗೆ ಕಳ್ಳ ಒಳಗೆ ಬರಬಾರ್ದಂದ್ರೆ ನಮ್ಮ ಮನೆಗೆ ಏನಿರ್ಬೇಕು? ಬಾಗಿಲಿರ್ಬೇಕು, ಬಾಗಿಲಿಗೆ ಬೀಗ ಕೂಡ ಇರ್ಬೇಕು. ಇದ್ದೀರಾ? ಇಲ್ಲ ಯಜನಿದ್ದೀರಾ? ಹಾಗೇನೆ ನನ್ನನ್ನು ಸೈತಾನ ಮುಟ್ಟಬಾರ್ದು, ನನ್ನ ಮನೆಯನ್ನು ಸೈತಾನ ಮುಟ್ಟಬಾರ್ದು, ನನ್ನ ಮಕ್ಕಳನ್ನು ಸೈತಾನ ಕಾಡಬಾರ್ದು ಅಂದ್ರೆ ನಿನ್ನೊಳಗೆ ದೇವರ ಅಭಿಷೇಕ ಇದ್ರೆ ನಿನ್ನನ್ನ, ನಿನ್ನ ಮನೆಯನ್ನ, ನಿನ್ನ ಮಕ್ಕಳನ್ನ ಸೈತಾನನು ಮುಟ್ಟಲಿಕ್ಕೆ ಸಾಧ್ಯವಿಲ್ಲ. ಆಮೆನ್. ಕೈಗಳ ಮೇಲೆ ಹಲ್ಲೆಲೂಯಾ. ಅಪೊಸ್ತಲರು 120 ಜನರು ಒಂದು ಮನಸ್ಸುಳ್ಳವರಾಗಿ ಕರ್ತನಿಗೆ ಮೊರೆಯಿಟ್ರಂತೆ. ಅಪೊಸ್ತಲರ ಕಾಲದಲ್ಲಿ ನೋಡ್ತವೆ, 2ನೇದಲ್ಲಿ 120 ಮಂದಿ ಒಂದು ಮನಸ್ಸುಳ್ಳವರಾಗಿ ಒಗ್ಗಟ್ಟಿನಿಂದ ಆ ಕರ್ತನನ್ನು ಕೂಗುವಾಗ, ಒಗ್ಗಟ್ಟಿನಿಂದ ಆ ಕರ್ತನನ್ನು ಬೇಡುವಾಗ ಆ ಶಕ್ತಿ ಇಳಿದು ಬಂದು ಒಬ್ಬೊಬ್ಬರ ಮೇಲೆ ಒಂದೊಂದು ಆತ್ಮವಾಗಿ ಕೂತ್ಕೊಂಡು ಅವರಿಗೆ ಬಿಡುಗಡೆಯನ್ನ, ಅವರಿಗೆ ಅದ್ಭುತ ಕಾರ್ಯಗಳನ್ನ ದೇವರು ಮಾಡಿದನು. ಆಮೆನ್.